ಯಾವಾಗಲೂ ಸದಾ ಅಭಿವೃದ್ಧಿಗಾಗಿ ದುಡಿದಿರ್ತಕ್ಕಂಥ ಸಿದ್ದೇಶಣ್ಣ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹಲವಾರು ವಿಚಾರಗಳನ್ನ ಮಾತನಾಡಬೇಕಾದ್ರೆ ಸಮಯದ ಅಭಾವ ಇದೆ. ಇಲ್ಲಿ ಒಳ್ಳೆ ಅಚ್ಚುಕಟ್ಟಾಗಿ ಭವನವನ್ನು ತಾವು ನಿರ್ಮಾಣ ಮಾಡಿದ್ದೀರಿ. ಇದಕ್ಕಾಗಿ ಬಹಳಷ್ಟು ನಮ್ಮ ಸಮಾಜದ ಮುಖಂಡರುಗಳು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಲಕ್ಷಗಟ್ಟಲೆ ದೇಣಿಗೆ ಕೊಟ್ಟವರು ಸಮಾನ, 1 ರೂಪಾಯಿ ಕೊಟ್ಟರು ಅಷ್ಟೇ, 50 ಲಕ್ಷ ರೂಪಾಯಿ ಕೊಟ್ಟರು ಅಷ್ಟೇ. ಯಾರ್ಯಾರು ನಮ್ಮ ಸಮಾಜಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ, ನಾನು ಅವರೆಲ್ಲರಿಗೆ ನನ್ನ ವೈಯಕ್ತಿಕ ಪರವಾಗಿ, ಸಮಾಜದ ಎಲ್ಲ ಮುಖಂಡರ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಸಂದರ್ಭದಲ್ಲಿ 2013-18 ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಆಂಜನೇಯ ಸಾಹೇಬರು ಇವತ್ತು ನಮ್ಮ ಸಮಾಜಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನನಗೆ ಈ ವೇದಿಕೆ ಮುಖಾಂತರ ತಿಳಿದು ಬಂದಿದೆ. ಅದಕ್ಕೆ ಸಿಂಹಪಾಲಾಗಿ ಸರ್ಕಾರ ವತಿಯಿಂದ ನಮ್ಮ ಅಣ್ಣನಾಗಿರ್ತಕ್ಕಂಥ ಆಂಜನೇಯವರು ನಮ್ಮ ಸಮಾಜಕ್ಕೆ ಏನು ದುಡ್ಡು ಕೊಟ್ಟಿದ್ದಾರೆ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ, PGR ಸಿಂಧ್ಯಾ ಸಾಹೇಬರ ಪರವಾಗಿ, ಮೋಳಿಯವರ ಪರವಾಗಿ ಜೋರಾದ ಚಪ್ಪಾಳವರೆಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಯಾಕೆ ಸ್ವಲ್ಪ ನಾವು ಅಗಲಾಗಲ ಇತಿಹಾಸ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದಿದ್ದಾರೆ. ಇವತ್ತು ನಮ್ಮ ಗಾಯಕ್ವಾಡ್ ಮಹಾರಾಜರವರು, ಶಹಾಜಿ ಮಹಾರಾಜರವರು ಅವ್ರನ್ನ ಓದಿಸ್ಲಿಲ್ಲ ಅಂತಂದ್ರೆ ಬಹುಶಃ ಈ ದೇಶದ ಸಂವಿಧಾನ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಬರೆದಿದ್ರೆ ಮರಾಠ ಸಮಾಜದ ಕೊಡುಗೆ ಕೂಡ ಅಪಾರ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮ್ಮ ಸಮಾಜದ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು, ಕೇವಲ ಶಿವಾಜಿ ಜಯಂತಿ ಮಾಡೋದ್ರ ಮುಖಾಂತರ ನಮ್ಮ ಸಮಾಜ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರತಿ ಸಲ ನೋಡ್ತೀವಿ, ನಮ್ಮನ್ನು ಕರೆಸ್ತೀರಿ, ಪೇಟ ಸುತ್ತೀರಿ, ಗೌರವ ಮಾಡ್ತೀರಿ, ಕಳಿಸ್ಬಿಡ್ತೀರಿ. ಇದ್ರ ಜೊತೆಗೆ ಬೇರೆ ಕಾರ್ಯಕ್ರಮಗಳು ಬಹಳ ವಿಷಯ ಇದೆ. ಇಲ್ಲಿ ಯಂಗ್ಸ್ಟರ್ಸ್ಗಳು ಬರಬೇಕು. ಮುಂದೆ ಏನಿದೆ, ಇವತ್ತು ಯಾವ ಟೆಕ್ನಾಲಜಿ ಯುಗದಲ್ಲಿದ್ದೀವಿ, ಇವತ್ತು ಬೇರೆ ಬೇರೆ ದೇಶಗಳು ಏನು ಮಾಡ್ತಾ ಇದೆ, ಯಾವ ಸಮಾಜ ಎಲ್ಲಿದೆ ಅಂತೇಳಿ ನಮ್ಮಲ್ಲಿ ಎಲ್ಲಿವರೆಗೆ ನೀವು ಆತ್ಮಾವಲೋಕನ ಮಾಡ್ಕೊಳಂಗಿಲ್ಲ. ನಾವು ಪೇಟಕ್ಕೆ ಶಿವಾಜಿ ಮಹಾರಾಜರ ಘೋಷಣೆಗಷ್ಟೇ ಸೀಮಿತರಾಗಿರ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಚೈನಾ ದೇಶದಲ್ಲಿ ಸುಮಾರು 16 ಲಕ್ಷ ಪೇಟೆಂಟ್ಗಳಿದ್ದಾವೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೇವಲ 64,000 ಪೇಟೆಂಟ್ಗಳು. ಸುಮಾರು 1.5 ಲಕ್ಷ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಇವತ್ತು 120 ಸ್ಟಾರ್ಟ್ಅಪ್ ಕಂಪನಿಗಳು ಮಾತ್ರ ಸಕ್ಸಸ್ಫುಲ್ ಆಗಿದ್ದಾವೆ. ಅದರಲ್ಲಿ ಸ್ಟಾರ್ಟ್ಅಪ್ ಆಗಿರ್ತಕ್ಕಂಥ ಕಂಪನಿಗಳು ದುಡ್ಡು ಬಂದಿರತಕ್ಕಂಥದ್ದು ಹೊರ ದೇಶದಿಂದಾನೆ. ಯಾವುದೂ IP ರೈಟ್ಸ್ ಇಲ್ಲ, ಟೆಕ್ನಾಲಜಿ ಇಲ್ಲ. ನಮ್ಮ ಮಕ್ಕಳು ಮುಂದೆ ಟೆಕ್ನಾಲಜಿ ಸ್ಕಿಲ್ಲಿಂಗ್ನಲ್ಲಿ, ಇನೋವೇಷನ್ನಲ್ಲಿ IAS ಆಗಿರಲಿ, IPS ಆಗಿರಲಿ, ಜೊತೆಗೆ ಸಿಂಧ್ಯಾ ಸಾಹೇಬರು ಬಹಳ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನೀವು ವ್ಯವಹಾರ ದಿಕ್ಕಿನಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಯೋಚನೆ ಮಾಡಲಾರಂಗಿದ್ರೆ ನೀವು ಸ್ಕಿಲ್ಲಿಂಗೇನೆ ಕಳಿಸ್ರಿ ಮಕ್ಕಳಿಗೆ. ನೀವು ಯಾವುದೇ ರೀತಿಯಾದಂಥ ಹೊಸ ಪ್ರಯೋಗವನ್ನು ಮಾಡಿ ಈ ಯುವಕರು ಸ್ವಲ್ಪ ಮುಂದೆ ಮುತುವರ್ಜಿ ವಹಿಸಿ ಬರಬೇಕು, ತಿರುಗಾಡಬೇಕು, ನಮ್ಮನ್ನು ಕರೆಸಬೇಕು. ನಾವು ಇವತ್ತು ಅಧಿಕಾರದಲ್ಲಿದ್ದೀವಿ. ನಾಳೆ ನಮ್ಮ ಸಮಾಜದ ಯಾವುದೇ ಮುಖಂಡ ಯಾವುದೇ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದರೆ ನೀವು ಹೋಗಬೇಕು, ಕಾಣಬೇಕು. ಕೇವಲ ಗುಡಿಗೆ ಗುಂಡಾರಿಗೆ ದುಡ್ಡು ಕೇಳಿದ್ರೆ ಸಮಾಜ ಉದ್ಧಾರ ಆಗೋದಿಲ್ಲ. ದಯಮಾಡಿ ನೆನಪಿಟ್ಕೊಳ್ಳಿ. ನೀವು ಇವತ್ತು ಸಮಾಜ ಬೇರೆ ದೇಶ ಎಲ್ಲಿಗೆ ಹೋಗಿದೆ ಅಂತ ಹೇಳಿ ನಾವು ಎಲ್ಲಿವರೆಗೆ ಜಾಗೃತರಾಗೋದಿಲ್ಲ, ನಮಗೆ ಬಹಳ ಕಷ್ಟ ಇದೆ. ಇಲ್ಲಿ ಮಾಧ್ಯಮದಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ, ಇಂಟ್ರಾ ಪ್ಲಾನೆಟರಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಜಪಾನ್ ಪ್ರಾರಂಭ ಮಾಡ್ತಾ ಇದೆ. ಇಂಟ್ರಾ ಪ್ಲಾನೆಟರಿ ಟೂರಿಸಂ ಜಪಾನ್ ಪ್ರಾರಂಭ ಮಾಡ್ತಾ ಇದೆ. ಮಾರ್ಸ್ಗೆ, ಮೂನಿಗೆ ಎಕ್ಸಾ ಟ್ರಾಕ್ ಅಂತ ಕರೀತಾ ಇದ್ದಾರೆ. ಎಕ್ಸಾ ಟ್ರಾಕ್ 2050ನೇ ಇಸ್ವಿನಲ್ಲಿ ನೀವು ಇಲ್ಲಿಂದ ಬುಲೆಟ್ ಟ್ರೈನು ಮೂನಿಗೆ, ಮಾರ್ಸ್ಗೆ ಹೋಗ್ಬೋದು. ಆ ಒಂದು ದೇಶಗಳು ಮಾತನಾಡ್ತಾ ಇದ್ರೆ ನಾವಿಲ್ಲಿ ನಮ್ಮ ದೇಶ ಯಾವ ಲೆಕ್ಕದಲ್ಲಿ ಏನು ಸ್ಥಿತಿ ಇದೆ ಅಂತೇಳಿ ಸ್ವಲ್ಪ ನೀವು ಆಲೋಚನೆ ಮಾಡಿ ನೋಡ್ರಿ. ಈ ದೇಶ ದಿಕ್ಕಿಗೆ ಹೋಗ್ತಕ್ಕಂಥ ನೋಡ್ತಾ ಇದ್ರೆ ಅದ್ರಲ್ಲಿ ನಮ್ಮ ಸಮಾಜದ ಮುಖಂಡರು, ಯುವಕರು ಕೇವಲ ಜೈ 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 ಶಿವಾಜಿ ಭವಾನಿ ಅಂತಂದ್ರೆ ನಮ್ಮ ಸಮಾಜ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹೌದು, ಹಿಂದೂಸ್ತಾನು, ಹಿಂದೂಗಳು, ನಾವೆಲ್ಲ ಹೆಮ್ಮೆ ಹಿಂದೂಗಳೇ. ಅದರಲ್ಲಿ ರಾಜಕೀಯದು ನಾನು ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಹೋಗಲ್ಲ, ಅವಾಗ ಇನ್ನೊಂದ್ಸಲಿ ಮಾತನಾಡೋಣ.